ಮುಂದಿನ ರಾಶಿ ಅಂತ ತುಲಾ ರಾಶಿ ಬಗ್ಗೆ ನೋಡೋಣ. ನೋಡಿ, ತುಲಾ ರಾಶಿಯವರಿಗೆ ಏನಾಗುತ್ತೆ ಅಂದರೆ, ಪಂಚಮದಲ್ಲಿ ಶುಕ್ರನಿದ್ರೆ ಚಂದ್ರನಿದ್ರೆ ಏನು ಹೇಳ್ತಾರೆ ಅಂತಂದರೆ, ಬೃಹತ್ ಜಾತಕದಲ್ಲಿ ಪ್ರೇಮ ವಿವಾಹಕ್ಕೆ ಸಂಬಂಧಪಟ್ಟಿದ್ದು ಈ ಓದ್ತಕ್ಕಂಥ ಮಕ್ಕಳು, ವಯಸ್ಸಿಗೆ ಬಂದಿರತಕ್ಕಂಥ ಮಕ್ಕಳು ಸ್ವಲ್ಪ ಪ್ರೇಮ ವಿವಾಹ ಅಂತ ಹೇಳ್ತಾರೆ. ಅಕಸ್ಮಾತ್ ಯಾರಾದರೂ ಈ ಮದುವೆ ಕಮಿಟ್ ಮಾಡ್ತಾ ಇದ್ರೆ ತುಲಾ ರಾಶಿಯವರು, ದಯವಿಟ್ಟು ತಂದೆ ತಾಯಿಗಳು ಮಕ್ಕಳನ್ನು ಕೇಳಿ ಮುಂದುವರಿಯಿರಿ. ಅವ್ರ ಮನಸ್ಸಲ್ಲಿ ಏನಿದೆ ತಿಳ್ಕೊಂಡು ಮುಂದುವರಿಯಿರಿ, ದುಡುಕೋದು ಬೇಡ. ನಂತರ ಧನ ನಷ್ಟ ಅಂತ ಹೇಳ್ತಾರೆ. ನೋಡಿ, ಇನ್ನೂ ಇವಾಗ ಪಂಚಮಶನಿ ಮುಕ್ತಾಯವಾಗಿಲ್ಲ. ಪಂಚಮಶನಿ ಮುಕ್ತಾಯವಾಗೋ ತನಕ ಕೂಡ ಪಂಚಮಂ ಪುತ್ರಪೀಡಾನ ಅಂದರೆ ಪಂಚಮ ಸ್ಥಾನದಲ್ಲಿ ಶನಿ ಇದ್ದಾಗ ಕೆಟ್ಟ ಸ್ನೇಹಿತರನ್ನು, ನಂತರ ಮಕ್ಕಳಿಂದ ಹಿಂಸೆಯನ್ನು ಕೊಡ್ತಾನೆ. ಕೆಲವು ಬಾರಿ ಜಾತಕದಲ್ಲಿ ಕೇಳ್ತಾರೆ, ನಮ್ಮ ಮಗು ಹುಟ್ಟಿದೆ, ನಮ್ಮ ಮಗುವಿನ ಜಾಗದಲ್ಲಿ ಒಳ್ಳೇದಾಗತ್ತಾ ಅಂತ ಕೇಳ್ತಾರೆ. ಯಾಕೆ ಕೇಳ್ತಾರೆ ಅಂದರೆ, ಮಕ್ಕಳು ಹುಟ್ಟುವಂಥ ಟೈಮು ಕೂಡ ಮಕ್ಕಳಿಂದನೂ ಮಾತಾಪಿತೃ ಒಳ್ಳೇದಾಗೋದಿರುತ್ತೆ. ಹಾಗಾಗಿ ಪಂಚಮ ಶನಿ ಇದೆ, ಸುತ್ತಾಟ ತುಂಬ ಇರುತ್ತೆ, ಆಕಸ್ಮಿಕವಾದ ಸುತ್ತಾಟ. ಅದರ ಜೊತೆಯಲ್ಲಿ ದುಸ್ವಪ್ನ ಕಾಣಿಸ್ತಕ್ಕಂಥ, ನೋಡಿ 12ರಲ್ಲಿ ಕೇತು ಮೋಕ್ಷ ಸ್ಥಾನ ಶಯ ಸ್ಥಾನದಲ್ಲಿ ಇದ್ದಾಗ ದುಸ್ವಪ್ನ, ಕೆಟ್ಟ ಕನಸುಗಳು ಜಾಸ್ತಿ ಉಂಟಾಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ತುಲಾ ರಾಶಿಯವರು ವಿಶೇಷವಾಗಿ ಅರಳಿ ಮರದ ಪ್ರದಕ್ಷಿಣೆ ಅಂತ ಹೇಳ್ತಾರೆ. ನೋಡಿ, ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಿಣಿ, ಅಗ್ರತ ಶಿವರೂಪಾಯ, ವೃಕ್ಷರಾಜಾಯತೆ ನಮಃ ಓಂಕಾರ ಸೇರಿಸ್ಕೊಂಡು ಭಾನುವಾರ ದಿನ ರವಿ ಹೋರೆಯಲ್ಲಿ ಬೆಳಗ್ಗೆ ಈ 5 ಪ್ರದಕ್ಷಿಣೆ ಮಾಡೋದ್ರಿಂದ ತುಲಾ ರಾಶಿಯವರು ಒಳಿತುಂಟಾಗುತ್ತೆ.